ವರದಿಗಾರಿಕೆಯಲ್ಲಿ ನೀತಿ ಸಂಹಿತೆ. ಪತ್ರಿಕಾ ಮಂಡಳಿ ಪತ್ರಕರ್ತರಿಗೆ ನೀತಿ ಸಂಹಿತೆಯನ್ನು ರೂಪಿಸಿದೆ. ಈ ನೀತಿ ಸಂಹಿತೆಯ ಮುಖ್ಯಾಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸೋಣ. ಮೊದಲಿಗೆ ಒಬ್ಬ ವರದಿಗಾರನು ಅಥವಾ ಒಬ್ಬ ಪತ್ರಕರ್ತನು ಸಾರ್ವಜನಿಕ ಹಿತಾಸಕ್ತಿಯ ಸುದ್ದಿಗಳನ್ನು ಜನತೆಗೆ ತಲುಪಿಸುವುದು ತನ್ನ ಕರ್ತವ್ಯವೆಂದು ಅರಿತಿರಬೇಕು. ಹಾಗೂ ಇದು ಪತ್ರಿಕೆಗಳ ಮುಖ್ಯ ಕರ್ತವ್ಯವೂ ಹೌದು. ಸುದ್ದಿಗಳನ್ನು ವರದಿ ಮಾಡುವಾಗ ವರದಿ ವಸ್ತುನಿಷ್ಠವಾಗಿರಬೇಕು ಹಾಗೂ ನಿಖರವಾಗಿಯೂ ನಿಷ್ಪಕ್ಷಪಾತವಾಗಿಯೂ ಇರಬೇಕು ಹಾಗೂ ಅದು ಅಸಭ್ಯವಾಗಿರಬಾರದು. ವರದಿ ಮಾಡುವ ಸುದ್ದಿಯ ಅಥವಾ ಘಟನೆಯ ಯಥಾರ್ಥತೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕು. ಕೋಮು ಭಾವನೆಗಳನ್ನು ಕೆರಳಿಸುವಂಥ ಅಥವಾ ಮಾನಹಾನಿಕಾರಕವಾದಂತಹ ಸುದ್ದಿ ಘಟನೆಗಳನ್ನು ವರದಿ ಮಾಡುವಾಗ ಕಟ್ಟೆಚ್ಚರ ವಹಿಸಬೇಕು. ಪ್ರತ್ಯಕ್ಷ ಕೇಳಿ ತಿಳಿಯದೆ ಪತ್ರಕರ್ತರು ಯಾವುದೇ ತೀರ್ಮಾನಕ್ಕೆ ಬರುವಂತಿಲ್ಲ. ಇನ್ನು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಗಳಿಗೆ ಮಾನಹಾನಿಯನ್ನುಂಟು ಮಾಡುವಂತಹ ಸುದ್ದಿಗಳನ್ನು ಪ್ರಕಟಿಸಬಾರದು. ಯಾವುದೇ ಸುದ್ದಿ, ವರದಿ, ಲೇಖನ, ಸಮೀಕ್ಷೆ ಮೊದಲಾದವುಗಳನ್ನು ಪ್ರಕಟಿಸುವ ಮುನ್ನ ಅವುಗಳ ಸತ್ಯಾಸತ್ಯತೆಯ ಬಗ್ಗೆ ಪೂರ್ವಭಾವಿಯಾಗಿ ಕೂಲಂಕುಷ ವಿಚಾರಣೆ ನಡೆಸಬೇಕು. ಜೊತೆಗೆ ವ್ಯಕ್ತಿಗಳ ಖಾಸಗಿ ಬದುಕಿನ ವಿವರಗಳನ್ನಾಗಲಿ ಖಾಸಗಿ ವ್ಯವಹಾರಗಳನ್ನಾಗಲಿ ಪ್ರಕಟಿಸಬಾರದು. ಲೈಂಗಿಕ ಅತ್ಯಾಚಾರಕ್ಕೆ ಒಳಗಾದವರ ಬಗ್ಗೆ ವರದಿ ಪ್ರಕಟಿಸುವಾಗ ಅತ್ಯಾಚಾರಕ್ಕೊಳಗಾದವರ ಹೆಸರು, ಛಾಯಾಚಿತ್ರವನ್ನು ಪ್ರಕಟಿಸುವಂತಿಲ್ಲ. ಅಪರಾಧಗಳನ್ನು ಪ್ರಚೋದಿಸುವ ರೀತಿಯಲ್ಲಿ ವರದಿಗಳನ್ನು ಬರೆಯಬಾರದು ಅಥವಾ ವರದಿ ತಪ್ಪಾಗಿದ್ದಲ್ಲಿ ತಕ್ಷಣ ತಿದ್ದುಪಡಿ ಪ್ರಕಟಿಸಬೇಕು. ಜೊತೆಗೆ ಯಾವುದೇ ಸುದ್ದಿ ಅಥವಾ ವರದಿಯಿಂದ ತೊಂದರೆಗೀಡಾದ ವ್ಯಕ್ತಿಯು ಪ್ರತಿ ಹೇಳಿಕೆ ನೀಡಿದ್ದಲ್ಲಿ ಅಂಥ ಹೇಳಿಕೆಯನ್ನು ಕೂಡ ತಪ್ಪದೇ ಪ್ರಕಟಿಸಬೇಕು. ರಾಷ್ಟ್ರದ ಹಿತ, ಸಮಾಜ ಹಿತ ಮತ್ತು ಸಾರ್ವಜನಿಕ ಹಿತವನ್ನು ಪತ್ರಕರ್ತರು ಸದಾ ನೆನಪಿನಲ್ಲಿಡಬೇಕು. ಈ ಹಿತಗಳಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಬೇಕು. ಸುದ್ದಿಗಳಿಗೆ, ವರದಿಗಳಿಗೆ, ಲೇಖನಗಳಿಗೆ ನೀಡುವ ಶೀರ್ಷಿಕೆಗಳು ಭಾವಪ್ರಚೋದಕವಾಗಿರಬಾರದು ಹಾಗೂ ಇನ್ನೊಬ್ಬರ ಅಭಿಪ್ರಾಯವನ್ನು ಪತ್ರಕರ್ತರು ತಮ್ಮದೇ ಅಭಿಪ್ರಾಯ ಎಂಬ ರೀತಿಯಲ್ಲಿ ಬರೆಯಬಾರದು. ಇನ್ನು ಸಂದರ್ಶನಗಳನ್ನು ಧ್ವನಿ ಮುದ್ರಣ ಮಾಡಿಕೊಳ್ಳಬೇಕು ಹಾಗೂ ಪತ್ರಕರ್ತರು ಅಸಭ್ಯವಾದುದನ್ನು, ಅಶ್ಲೀಲವಾದುದನ್ನು, ಸದಭಿರುಚಿಗೆ ಧಕ್ಕೆ ತರುವಂಥದ್ದನ್ನು ಪ್ರಕಟಿಸಬಾರದು. ಅಪರಾಧಗಳನ್ನು ವೈಭವೀಕರಿಸಿ ಬರೆಯುವಂತಿಲ್ಲ. ನ್ಯಾಯಾಂಗದ ಬಗ್ಗೆ ಬರೆಯುವಾಗ, ನ್ಯಾಯಾಂಗವನ್ನು ಟೀಕಿಸುವಾಗ ಪತ್ರಕರ್ತರು ಕಟ್ಟೆಚ್ಚರ ವಹಿಸಬೇಕು. ಪತ್ರಿಕೆಗಳು ಕೊರಳು ಕೊಯ್ಯುವಂತಹ ಸ್ಪರ್ಧೆಯಲ್ಲಿ ತೊಡಗಬಾರದು. ಸಾರ್ವಜನಿಕ ಹಿತದೃಷ್ಟಿಯಿಂದ ಪತ್ರಿಕೆಗಳು ಗಲಭೆ ಮೊದಲಾದ ಚಿತ್ರಗಳನ್ನು, ಗಲಭೆಯಲ್ಲಿ ಸತ್ತವರ ಚಿತ್ರಗಳನ್ನು ಪ್ರಕಟಿಸಬಾರದು. ಸಾಧ್ಯವಾದಷ್ಟು ಪತ್ರಿಕೆಗಳು ವರದಿಯಲ್ಲಿ ಜಾತಿ ಮೂಲಕ ವ್ಯಕ್ತಿಗಳನ್ನು ಹೆಸರಿಸಬಾರದು. ಸುದ್ದಿ ಮೂಲವನ್ನು ಮತ್ತು ಅದರ ಗೌಪ್ಯತೆಯನ್ನು ಗೌರವಿಸಬೇಕು. ಹೀಗೆ ಇನ್ನೂ ಮುಂತಾದ ನೀತಿ ಸಂಹಿತೆಗಳನ್ನು ಪತ್ರಕರ್ತರು ಅವಶ್ಯವಾಗಿ ಪಾಲಿಸಬೇಕು. Hello students, in this video you are all going to know about the code of ethics which are required in reporting. According to Press Council of India, PCI has formulated code of ethics for press in India. Principles and ethics. The fundamental objective of the journalism is to serve the people with news, views, comments and information on matters of public interest in fair, accurate, unbiased, sober and decent manner. The accuracy and fairness is very important. Under this, the press shall take the care of publication in inaccurate, baseless, graceless, misleading or distorted material. And coming under pre-publication of verification is very important. On receipt of quote or article of public interest and benefit containing imputations or comments against a citizen, the editor should check the due care and attention its factual accuracy apart from other authentic sources with the person or the organization concerned to elect his or its version. The next thing is caution against defamatory writing. This is very important. Newspaper should not publish anything which is manifestly defamatory or libelous against any individual organizations unless after due care or checking.
The next thing is parameters of the right of the press to comment on the acts and conducts of public officials. And these are the main things we have to take care of in while reporting. Right to privacy and violence, it should not be glorified, and glorification, encouragement of social evils to be should be taken very careful, and covering communal disputes in caste, religion, or community references, reporting on natural uh, disasters and paramount national interest. Newspaper may expose the misuse of diplomatic immunity, and at the same time, if investigative journalism, it norms and parameters should be taken care actually. And in caution of criticizing the judicial acts is very important. It's coming under the contempt of court of 1971, and plagiarism is very important. We should take care under this plagiarism factors and advertisements, and unauthorized lifting news, non-written of unsolicited materials, and in reporting the caution against identification, regarding interviews and phone sorry, convocations, comments, facts, newspaper to take a suggestive guilt corrections, and in the form of letters to editors, obscenity and vulgarity to be take care under this section. Thank you.